ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ಲಾಸ್ಟ್ ಟೈಮ್ ಬೇಲದ ಹಣ್ಣನ್ನು ತೊಗೊಂಡು ಬಂದಿದ್ವಲ್ವಾ, ಅದರದ್ದು ಜ್ಯೂಸ್ ಮಾಡಿ ಅಂತ ಹೇಳಿ ನನಗೆ ತುಂಬ ಜನ ಕಮೆಂಟಲ್ಲಿ ಹೇಳ್ತಾ ಇದ್ರು. ಆ್ಯಕ್ಚುಲಿ ನಾನು ಇದನ್ನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೇನೆ. ಬೇಲದ ಹಣ್ಣು ತುಂಬಾ ಗಟ್ಟಿ ಇದೆ ಆಯಿತಾ. ಅದನ್ನು ನಾವು ಕತ್ತಿಯಲ್ಲೇ ಕಟ್ ಮಾಡಬೇಕಷ್ಟೇ. ಸೊ ಅದರಲ್ಲಿ ಕಟ್ ಮಾಡಿ ನೋಡಿ, ಅದರ ಒಳಗಿರುವಂತಹ ತಿರುಳನ್ನೆಲ್ಲ ತೆಗೆದು ಹಾಕ್ತಾ ಇದ್ದೇನೆ ನಾನು. ನೀವು ಇಲ್ಲಿ ನೋಡ್ಬೋದು. ಆ್ಯಂಡ್ ಇದು ನೋಡಿ ಎಷ್ಟು ಗಟ್ಟಿ ಇದೆ ಅಂತ ಹೇಳಿದರೆ, ಕೊಕೊನೆಟ್ ಇದು ಶೆಲ್ ಇದೆ ಅಲ್ಲ, ಅಷ್ಟು ಗಟ್ಟಿ ಇದೆ ಆಯಿತಾ. ಈ ಫ್ರೂಟ್ ತುಂಬ ಹುಳಿ ಇದೆ ಆಯಿತಾ, ಸ್ವೀಟ್ ಕೂಡ ಇಲ್ಲ. ಆ್ಯಂಡ್ ನನಗೆ ಈ ಥರ ಹೊಸತೇನಾದರೂ ಫ್ರೂಟ್ಸ್ ಎಲ್ಲ ತಂದರೆ ಅದನ್ನು ಪರಿಮಳ ನೋಡಿ ಎಕ್ಸ್ಪೆರಿಮೆಂಟ್ ಮಾಡೋದೆಲ್ಲ ತುಂಬ ಇಷ್ಟ. ಅಂದರೆ ಅದು ಯಾವ ಥರ ಯಾವುದಕ್ಕೆ ಸಿಮಿಲರ್ ಆಗಿರುತ್ತೆ ಅದರ ಪರಿಮಳ ಅಂತ ಹೇಳಿ ನಾನು ನೋಡ್ತೇನೆ. ಈ ಫ್ರೂಟಿದ್ದು ಪರಿಮಳ ಹೇಗಿತ್ತು ಅಂತ ಹೇಳಿದರೆ, ಅಂಜಿರ ಫ್ರೂಟ್ ಇದೆ ಅಲ್ವಾ, ಆ ಥರ ಪರಿಮಳ ಇತ್ತು. ಸೊ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ, ಅವರು ಹೇಳಿದಾಗೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಸಕ್ಕರೆಯನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಏಲಕ್ಕಿಯನ್ನು ಕೂಡ ಹಾಕಿ ತುಂಬ ಒಳ್ಳೆದಿರ್ತದೆ ಅಂತ ಹೇಳಿದರು. ಏಲಕ್ಕಿಯನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡಿದ್ದೇನೆ. ಇವಾಗ ಇದನ್ನು ನಾನು ರುಬ್ಕೊಳ್ತೇನೆ ಆಯಿತಾ. ನೋಡಿ ಇಲ್ಲಿ ಇಷ್ಟು ತುಂಬ ದಪ್ಪವಾಗಿ ಬಂದಿದೆ. ಸೊ ಹೇಗಿದೆ ಅಂತ ಟೇಸ್ಟ್ ನೋಡ್ತೇನೆ. ಬಟ್ ನನಗೆ ಇದು ಇಷ್ಟ ಆಗಲಿಲ್ಲ ಆಯಿತಾ ಟೇಸ್ಟ್ ಆ್ಯಕ್ಚುಲಿ. ಆದರೂ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಎಲ್ಲ ಖಾಲಿ ಮಾಡಿ ನೆಕ್ಸ್ಟ್ ನಾವು ಊರಿಗೆ ಹೋಗಿದ್ದೇವಲ್ವಾ. ಊರಲ್ಲಿ ನಾನು ಮತ್ತು ಅಕ್ಷರ ತೋಟ ಎಲ್ಲ ಸುತ್ತಾಡ್ಕೊಂಡು ಬರ್ತಾ ಇದ್ವಿ. ಅವಳನ್ನು ಎತ್ಕೊಂಡು ಹೋಗುವ ಅಂತ ಹೇಳಿದರೆ ಅವಳದು ಒಂದೇ ಹಠ. ತೋಟ ಕೂಡ ಕ್ಲೀನ್ ಇತ್ತಲ್ವ, ಅದಕ್ಕೆ ನಡ್ಕೊಂಡೇ ಹೋಗ್ತೇನೆ ಅಂತ ಹೇಳಿ ಹಠ ಮಾಡ್ತಾ ಇದ್ಲು. ಅಲ್ಲಿ ಸ್ವಲ್ಪ ನೀರು ಅದು ಇದು ಎಲ್ಲ ಸಿಕ್ಕಿದರೆ ಅದರಲ್ಲಿ ಆಟ ಆಡುವ ಮನಸ್ಸು ಕೂಡ ಆಗ್ತಾಯಿತ್ತು ಅವಳಿಗೆ. ಮತ್ತು ನಮಗೆ ಬೆಂಗಳೂರಲ್ಲಿ ಈ ಥರ ಎಲ್ಲ ತಿರುಗಾಡಲಿಕ್ಕೆ ತೋಟದಲ್ಲೆಲ್ಲ ಸಿಗೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಇರಲಿ ಅವಳಿಗೆ ಖುಷಿ ಆಗ್ತದಂತಿದ್ರೆ ನಡ್ಕೊಂಡು ಹೋಗಲಿ ಅಂತ ಬಿಟ್ಬಿಟ್ಟೆ. ಆ್ಯಕ್ಚುಲಿ ಹಳ್ಳಿಯಲ್ಲೇ ಹುಟ್ಟಿದರೆ ಎಲ್ಲ ಮಕ್ಕಳು ಕೂಡ ತೋಟದಲ್ಲಿ ಅಲ್ಲಿ ಇಲ್ಲೆಲ್ಲ ಸುತ್ತಾಡ್ಕೊಂಡು ಆಟಾಡ್ಕೊಂಡೇ ಇರ್ತಾರೆ. ನಾನೇನು ಸ್ಪೆಷಲಾಗಿ ಹೇಳಬೇಕಾಗಿಲ್ಲ. ಊರಿನ ವೆದರ್ ಕೂಡ ತುಂಬ ಒಳ್ಳೆದಿತ್ತು. ಆಗಾಗ ಮಳೆ ಗಾಳಿ ಎಲ್ಲ ಬರ್ತಾಯಿತ್ತಲ್ಲ, ಅವಳಿಗೆ ಸಹ ತುಂಬ ಖುಷಿ ಆಗ್ತಾಯಿತ್ತು. ಒಂದು ಅಂಬ್ರೆಲ್ಲ ಇಟ್ಕೊಂಡು ಎಲ್ಲ ಆಟ ಆಡಲಿಕ್ಕೆಲ್ಲ ಹೋಗ್ತಾಯಿದ್ಲು. ಅದಾದ ನಂತರ ನಾನು ಮತ್ತು ಅಪ್ಪ ನಮ್ಮ ತೋಟದ ಕಡೆ ಬಂದಿದ್ವಿ. ಇದು ನೋಡಿ, ಇದಕ್ಕೆ ನಾವು ತೋಡು ಅಂತ ಹೇಳ್ತೇವೆ, ನೀವೆಂತ ಹೇಳ್ತೀರ ಅಂತ ಗೊತ್ತಿಲ್ಲ. ಹೊಳೆ ಅಂತ ಸಹ ಹೇಳ್ತಾರೆ ಕೆಲವರು. ಇದರಲ್ಲೆಲ್ಲ ನಾವು ಚಿಕ್ಕದಿರುವಾಗ ಸಿಕ್ಕಾಪಟ್ಟೆ ಆಟ ಆಡ್ತಿದ್ದೇವೆ ಆಯಿತಾ. ಆಗ ತುಂಬ ಕ್ಲೀನ್ ಕೂಡ ಇತ್ತು ನೀರು. ಸೊ ಎಲ್ಲ ನೋಡ್ಕೊಂಡೆಲ್ಲ ಅಲ್ಲಿ ಸ್ವಲ್ಪ ಆಟ ಆಡಿದೆ ನಾನು ಆ್ಯಕ್ಚುಲಿ. ಅದಾದ ನಂತರ ನೋಡಿ ಮಶ್ರೂಮ್ಸ್ ಆಗಿತ್ತಾಯ್ತಾ ತೋಟದಲ್ಲಿ. ತುಂಬ ಖುಷಿ ಆಯಿತು ಮಶ್ರೂಮ್ ಸಿಕ್ಕಿತ್ತಲ್ಲ ಅಂತ ಹೇಳಿ. ಹಾಗಂತ ಯಾವುದ್ಯಾವುದೋ ಮಶ್ರೂಮನ್ನೆಲ್ಲ ತಿನ್ಲಿಕ್ಕೆ ಹೋಗಬೇಡಿ, ಸರಿ ನೋಡ್ಕೊಳ್ಳಿ ತಿನ್ನುವ ಒಂದು ಮಶ್ರೂಮ್ ಹೌದಾ ಅಲ್ವಾ ಅಂತ. ಸೊ ಹಾಗೆ ಒಂದು ಸುತ್ತು ಹೊಡ್ಕೊಂಡು ಬರಬೇಕಾದ್ರೆ ತೋಟದಲ್ಲಿ ಮಶ್ರೂಮ್ಸ್ ಇತ್ತು, ತುಂಬ ಖುಷಿ ಆಯಿತು. ಹಾಗೆ ವಿಡಿಯೋ ತಗೊಂಡು ಮಶ್ರೂಮನ್ನೆಲ್ಲ ಕಿತ್ಕೊಂಡು ತಗೊಂಡು ಬಂದಿದ್ದೇವೆ. ನನಗಂತೂ ಈ ಮಶ್ರೂಮ್ ಅಂತ ಹೇಳಿದರೆ ತುಂಬ ಇಷ್ಟ ಆಯಿತಾ. ಇದರ ಕರಿ ಮಾಡಿಕೊಂಡು ಅದನ್ನು ದೋಸೆ ಜೊತೆ ಎಲ್ಲ ತಿನ್ನೋದು ಅಂತ ಹೇಳಿದರೆ ಅದು ತುಂಬ ರುಚಿ ಆಗ್ತದೆ. ಯಾರಿಗೆಲ್ಲ ಮಶ್ರೂಮ್ ಇಷ್ಟ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಆಯಿತಾ. ಆ್ಯಂಡ್ ನಿಮಗೆ ಈ ಸಲ ಮಶ್ರೂಮ್ ಸಿಕ್ಕಿತ್ತಾ ಇಲ್ವಾ ಅನ್ನೋದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಇಲ್ಲಿ ನೋಡಿ, ಇದು ನಮ್ಮ ತೋಟದಲ್ಲೇ ಇತ್ತು ಆಯಿತಾ. ಇದೊಂಥರ ಕ್ರೀಪರ್ಸ್, ಅಂದರೆ ಮನೆಯಲ್ಲೆಲ್ಲ ಮನಿ ಪ್ಲ್ಯಾಂಟ್ ಅಂತ ಹೇಳಿ ಎಲ್ಲ ಇಡ್ತೇವಲ್ವ ನಾವು, ಅದನ್ನೆಲ್ಲ ನಾನು ಕಿತ್ಕೊಂಡೆ ಸ್ವಲ್ಪ ನನಗೆ ಬೇಕು ಅಂತ ಹೇಳಿ. ಯಾಕಂದರೆ ನೀವು ನನ್ನ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ನೋಡಿರ್ಬೋದು, ಈ ಥರ ನಾನೊಂದು ಎಲ್ಲ ಹಾಕಿಟ್ಟಿರ್ತೇನೆ ಮನೆಯಲ್ಲಿ ಅಲ್ಲಿ. ಸೊ ಇದಕ್ಕೆ ನಾವು ಬೆಂಗಳೂರಲ್ಲೆಲ್ಲ ಪ್ರೈಸ್ ಕೊಟ್ಟು ತಗೊಳ್ತೇವೆ. ಬಟ್ ನಮ್ಮ ತೋಟದಲ್ಲೇ ಇತ್ತು, ನನಗೆ ತುಂಬ ಖುಷಿ ಆಯಿತು. ನನಗೆ ಬೇಕಾದಷ್ಟೆಲ್ಲ ಕಿತ್ಕೊಂಡು ಬಂದಿದ್ದೇನೆ. ಹಾಗೆ ಸಂಜೆ ಒಂದು ರೌಂಡ್ ಅಜ್ಜನ ಮನೆಗೆ ಸಹ ಹೋಗಿದ್ದೆ. ನನಗೆ ಸ್ವಲ್ಪ ಸೊಪ್ಪು ಎಲ್ಲ ಬೇಕಿತ್ತು. ಹಾಗೆ ನಡ್ಕೊಂಡು ಹೋಗ್ತಿದ್ದೆ, ಲೈಟಾಗಿ ಮಳೆ ಬರ್ತಾ ಇತ್ತು. ಆಮೇಲೆ ಕರಿಬೇವಿನ ಸೊಪ್ಪು ಬೇಕಿತ್ತು, ದೊಡ್ಡ ಮರ ಇತ್ತು ಅಲ್ಲಿ ಅಜ್ಜನ ಮನೆ ಹತ್ರ. ಸೊ ಅಜ್ಜಿ ತೆಗೆದು ಕೊಡ್ತಾ ಇದ್ದಾರೆ. ಇದು ಗೊತ್ತುಂಟ ನಿಮಗೆ, ನಮ್ಮ ಭಾಷೆಯಲ್ಲಿ ಇದಕ್ಕೆ ನಾವು ತಾಕ್ಲೋ ಅಂತ ಹೇಳ್ತೇವೆ. ಅಲ್ಲಿಂದ ಸೀದಾ ನಾನು ನಮ್ಮ ಅಪ್ಪನ ಮನೆ ಹತ್ರ ಹೋದೆ, ಹೊಸ ಮನೆ ಹತ್ತಿರ. ಅಲ್ಲಿ ಕೂಡ ಕೆಲಸ ಎಲ್ಲ ಆಗ್ತಾ ಇತ್ತು. ಅಲ್ಲಿ ನಮ್ಮ ಕಿಚನ್ನಿಂದ ನೋಡಿ ಎಷ್ಟು ಚಂದ ವ್ಯೂ ಕಾಣ್ತದೆ ಗೊತ್ತುಂಟಾ. ತುಂಬ ಒಳ್ಳೆ ವ್ಯೂ ಇದೆ ಆಯಿತಾ. ಮಳೆಗಾಲದಲ್ಲಿ ಅಂತೂ ತುಂಬ ಚೆಂದ ಕಾಣ್ತದೆ ಇದು ವ್ಯೂ ನೋಡಲಿಕ್ಕೆ. ಸೊ ಇದೆಲ್ಲ ನನ್ನ ಈ ಸಲದ ಊರಿನ ಜರ್ನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ನನ್ನ ಚಾನಲನ್ನು ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.